4 ದಿನ 5 ರಾಬರಿ. 4 ದಿನ 5 ರಾಬರಿ. ಕರ್ನಾಟಕದ ಜನ ಗಾಬರಿ. ದಿನಕ್ಕೊಂದು ಲೂಟಿ, ಕೈಕಟ್ಟಿ ಕುಳಿತ ಕಾಕಿ. ಗೂಂಡಾ ರಾಜ್ಯವಾಗ್ತಾ ಇದೆಯಾ ನಮ್ಮ ಕರ್ನಾಟಕ? ಮಲಗಿದ್ದು ಸಾಕು, ಎದ್ದೇಳಿ ಪರಮೇಶ್ವರ್. ಬೀದರ್ ಆಯಿತು, ವಿಜಯಪುರ ಆಯಿತು, ಮಂಗಳೂರು ಆಯಿತು, ಈಗ ಒಂದೇ ದಿನ ಮೈಸೂರು ಆನೇಕಲ್ನಲ್ಲಿ ರಾಬರಿ. ಛೇ. ಬೆಂಗಳೂರಿನ ಹೊರವಲಯದಲ್ಲಿ ಬೀದರ್, ವಿಜಯಪುರ, ಮಂಗಳೂರು, ಮೈಸೂರು, ಆನೇಕಲ್ ಹೊರವಲಯದಲ್ಲಿ ವೃದ್ಧನ ದರೋಡೆ. ಡ್ರಾಪ್ ನೀಡುವ ನೆಪದಲ್ಲಿ ವೃದ್ಧನ ದರೋಡೆ. ಒಂದೊಂದು ಹೇಳ್ತಾ ಹೋಗ್ತೀನಿ ನೋಡಿ. ತಲೆಗೆ ಸುತ್ತಿಗೆಯಿಂದ ಹೊಡೆದು ಚಿನ್ನಾಭರಣ ಲೂಟಿ. ಆನೇಕಲ್ನ ಸೂರ್ಯ ಸಿಟಿ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಕಿತ್ತಗಾನಹಳ್ಳಿಯ ನಿರ್ಧನ ಪ್ರದೇಶಕ್ಕೆ ಕರೆದೊಯ್ದು ರಾಬರಿ. ಸುಮಾರು 65 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್. ಅದರ ಒಂದು ದೃಶ್ಯ ತೋರಿಸ್ತೀನಿ. ಫಸ್ಟ್ ಫುಲ್ ತಗೊಳ್ಳಿ. ಒಮ್ಮೆ ಬೀದರ್ ಡಕಾಯಿತಿ ತಗೊಳ್ಳಿ ನೋಡಿ. ಇದು ಮೊನ್ನೆಯಿಂದ ಬೀದರ್ ಡಕಾಯಿತಿ. ಡೇಟ್ ಇಲ್ವ ಇದಕ್ಕೆ? ನೆಕ್ಸ್ಟ್ ಇದು ವಿಜಯಪುರ. ಇದು ಜನವರಿ 16ನೇ ತಾರೀಕು. ಅದಾದ ನಂತರ ನೆಕ್ಸ್ಟ್ ಇದು ಮಂಗಳೂರು 25ನೇ ತಾರೀಕು. 4 ದಿನ 5 ರಾಬರಿ ಆಗಿದೆ. ಬೀದರ್ ಡಕಾಯಿತಿ, ವಿಜಯಪುರ ಮುಸ್ಕುದಾರಿ ಅಟ್ಯಾಕು, ಮಂಗಳೂರು ಬ್ಯಾಂಕ್ ರಾಬರಿ, ಮೈಸೂರು ರಾಬರಿ, ಆಮೇಲೆ ಆನೇಕಲ್ನಲ್ಲಿ. ಇಲ್ಲಿ ನೋಡಿದರೆ ಡಿನ್ನರ್ ಪಾಲಿಟಿಕ್ಸ್ ಮಾಡ್ರೋ. ಡಿನ್ನರ್ ಪಾಲಿಟಿಕ್ಸು ಸತೀಶ್ ಜಾರಕಿಹೊಳಿ ಅವರೇ, ಡಿನ್ನರ್ ಪಾಲಿಟಿಕ್ಸ್ ಮಾಡಿ. ಪರಮೇಶ್ವರ್ ಅವರೇ, ಡಿನ್ನರ್ ಪಾಲಿಟಿಕ್ಸ್ ಮಾಡಿ. ಡಿ ಕೆ ಶಿವಕುಮಾರ್ ಅವರೇ, ಇದು ಯಾವುದು ಶತ್ರು ಸಂಹಾರ ಯಾಗ ಹೋಗಲ್ವಾ? ಸಿದ್ದರಾಮಯ್ಯನವರೇ, ಸತೀಶ್ ಜಾರಕಿಹೊಳಿ ಪಾರ್ಟಿಗೆ ಹೋದರೆ ಇದನ್ನು ಯಾರು ನೋಡ್ಕೊಳ್ಳೋದು? ಅಯ್ಯಯ್ಯೋ, ಈ ಥರ ಯಾವತ್ತಾದ್ರೂ ಆಗಿತ್ತೇನ್ರಿ? ನಿಮ್ಮ ಬಗ್ಗೆ ಪೊಲೀಸರ ಬಗ್ಗೆನೂ ಭಯ ಇಲ್ಲ, ಯಾರ ಬಗ್ಗೆನೂ ಭಯ ಇಲ್ಲ. ಮತ್ತು ಪೊಲೀಸರು ಯಾಕಿರೋದು? ಒನ್ಸ್ ಅಗೇನ್ ಸಿಗ್ನಲ್ ಜಂಪು, ಟ್ರಾಫಿಕ್ ಸಿಗ್ನಲ್ ಜಂಪು. ಝೀಬ್ರಾ ಕ್ರಾಸಲ್ಲಿ ಗಾಡಿ ನಿಲ್ಲಿಸಿದ್ರೆ ಫೈನ್ ನೀವು ಅಷ್ಟಕ್ಕೆ ಇರೋದು. ಜಾಂಟಿ ರೋಡ್ಸ್ ಥರ ಜಂಪ್ ಹೊಡಿತೀರಿ, ಫೈನ್ ಹಾಕ್ತೀರಿ. ಇದೆಲ್ಲ ನಿಮ್ಮಿಂದ ಆಗಲ್ಲ. ನೀವು ಅಂದ್ಕೋಬೇಡಿ ರಾಜು ಕಪ್ನವ್ರು ಬಂದಂಗೆ ಇವರೆಲ್ಲ ಗ್ರೂಪ್ ಮಾಡ್ಕೊಂಡು ಸರೆಂಡ್ರಾಗಿ ಬರ್ತಾರೆ ಅಂತ ಅಂದ್ಕೋಬೇಡಿ. ಏನಾಗಲ್ಲ ನಿಮ್ಮಿಂದ ರೀ. ನಿಮ್ಮಿಂದ ಇವರನ್ನು ಹಿಡಿಯೋಕ್ಕಾಗಲ್ಲ ರೀ ಪೊಲೀಸರೇ. ನಿಮಗೆ ನಿಮ್ಮಿಂದ ಸೊಳ್ಳೆ ಹಿಡಿಯೋಕ್ಕೂ ಆಗಲ್ಲ. ಸೊಳ್ಳೆ ಹಿಡಿಯೋಕ್ಕೂ ಆಗಲ್ಲ ನಿಮ್ಮಿಂದ. ಹಂಗಾಗಿದೆ ಪರಿಸ್ಥಿತಿ. ನಾನಾ ಪಾಟೇಕರ್ದೊಂದು ಪಿಕ್ಚರ್ ಇದೆಯಲ್ಲ, ಸಲಾ ಏಕ್ ಮಚ್ಚರ್ ಆದ್ಮಿಕೋ ಇಜಿಡಾ ಬನಾದಿ, ಹಂಗಾಗಿದೆ. ಸೊಳ್ಳೆ ಟಕ್ ಅದು ಆಗ್ತಾಯಿಲ್ಲ ನಿಮ್ಮಿಂದ. ಕರ್ನಾಟಕದಲ್ಲಿ 4 ದಿನದಲ್ಲಿ 5 ರಾಬರಿ ಆಗಿದೆ. ಇನ್ನು ಮೈಸೂರಿನಲ್ಲಿ ನಡೆದ ಘಟನೆಯಂತೂ ಪೊಲೀಸರ ಮರ್ಯಾದೆಯನ್ನು ಹರಾಜಿಗಿಟ್ಟಿದೆ. ಅದೇ ಪೊಲೀಸರು ಅವತ್ತು ಒಂದು ಗಂಡ ಹೆಂಡತಿ ಹೋಗ್ತಾಯಿದ್ರು ಸ್ಕೂಟ್ರಲ್ಲಿ. ಹೆಂಡತಿ ಹಿಂದ್ಗಡೆ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಆ ಪೊಲೀಸ್ ಒಬ್ಬ ಏನು ಪಲ್ಟಿ ಹೊಡೆದ ಗೊತ್ತಾ ಸರ್? ಪಲ್ಟಿ ಹೊಡೆದ್ಬಿಟ್ಟು ಜಾಂಟಿ ರೋಡ್ಸ್ ಥರ ಹಿಡಿದ್ಬಿಟ್ಟ. ಅವ್ರು ಪಾಪ ಕೈ ಬಿಟ್ಬಿಟ್ರು, ಬಿದ್ದೋಗ್ಬಿಡ್ತು ಗಾಡಿ. ಹೆಣ್ಮಗಳು ಸತ್ತೋಗ್ಬಿಟ್ರು ಸರ್, ಸತ್ತೋಗ್ಬಿಟ್ರು. ಓಕೆ, ಹೆಲ್ಮೆಟ್ ಹಾಕದೆ ಹೋಗೋ ತಪ್ಪೇ, ನಾನು ಇಲ್ಲ ಅಂತ ಹೇಳಲ್ಲ. ಸಾಯಿಸಿದ್ದು ಇವನು. ಈಗ ಹಿಡೀರೋ ತಾಕತ್ತಿದ್ರೆ ಒಂದು ಕಳ್ಳರನ್ನ ಹಿಡೀರಿ, ಇಲ್ಲಾಂದರೆ ಸೊಳ್ಳೆನ ಹಿಡೀರಿ. ರಿಪೋರ್ಟ್. ವ್ಯಕ್ತಿಯೆಲ್ಲ ನಡು ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಿ ಅವರೆಲ್ಲ ಎಳಕ್ಕೆ ಈ ಹೊರಭಾಗಕ್ಕೆ ಈಚೆಗೆ ಕರ್ಕೊಂಡು ಬಂದು ಆ ಒಂದು ಕಾರ್ನಲ್ಲಿ ಈಗ ಎಸ್ಕೇಪ್ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಈಗಾಗಲೇ ಹೈ ಅಲರ್ಟೆಲ್ಲ ಘೋಷಣೆ ಮಾಡಿ ಸಾಕಷ್ಟು ತಪಾಸಣೆ ನಡೆಸ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಯಾರು ಆ ವ್ಯಕ್ತಿಯಲ್ಲಿದ್ದರೆ ಕಾರ್ನೆಲ್ಲ ಓಡಿಸ್ತಾ ಇದ್ದಂತಹ ವ್ಯಕ್ತಿಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಪ್ರೀತಿರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗಾಗಲೇ ಪೊಲೀಸರು ಕೂಡ ಕಲೆ ಆಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಇರೋ ಆ ಒಂದು ರಸ್ತೆಯಲ್ಲಿದೆ, ಆ ಒಂದು ರಸ್ತೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ CCTV ಫುಟೇಜ್ಗಳು ಕೂಡ ಪೊಲೀಸರಿಗೆ ಲಭ್ಯ ಆಗಿಲ್ಲ. ಅದರ ಬದಲಾಗಿ ಆ ರಸ್ತೆಯಲ್ಲಿ ಬರುವಂತಹ ಎಲ್ಲ CCTV ಫುಟೇಜ್ಗಳು ಕೂಡ ಈಗಾಗಲೇ ಪೊಲೀಸರು ಕೂಡ ಏನು ವಶಕ್ಕೆ ಪಡೆದು ಆ CCTV ದೃಶ್ಯಾವಳೆಲ್ಲ ಏನೋ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಜೊತೆಗೆ ಅಲ್ಲಿ ಸಿಗುವಂತಹ ಆ 2 ಕಾರ್ಗಳಿದೆ, ಆ 2 ಕಾರ್ನ ನಂಬರನ್ನು ಕೂಡ ಈಗಾಗಲೇ ಟ್ರೇಸ್ ಔಟ್ ಮಾಡಿದ್ದಾರೆ. 4 ದಿನ 5 ರಾಬರಿ. 4 ದಿನ 5 ರಾಬರಿ. ಕರ್ನಾಟಕದ ಜನ
ಗಾಬರಿ ಗಾಬರಿ. ದಿನಕ್ಕೊಂದು ಲೂಟಿ, ಕೈಕಟ್ಟಿ ಕುಳಿತ ಕಾಕಿ. ಗೂಂಡಾ ರಾಜ್ಯವಾಗ್ತಾ ಇದೆಯಾ ನಮ್ಮ ಕರ್ನಾಟಕ? ಮಲಗಿದ್ದು ಸಾಕು, ಎದ್ದೇಳಿ ಪರಮೇಶ್ವರ್. ಬೀದರ್ ಆಯಿತು, ವಿಜಯಪುರ ಆಯಿತು, ಮಂಗಳೂರು ಆಯಿತು, ಈಗ ಒಂದೇ ದಿನ ಮೈಸೂರು ಆನೇಕಲ್ನಲ್ಲಿ ರಾಬರಿ. ಛೇ ಛೇ ಛೇ. ಬೆಂಗಳೂರಿನ ಹೊರವಲಯದಲ್ಲಿ ಬೀದರ್, ವಿಜಯಪುರ, ಮಂಗಳೂರು, ಮೈಸೂರು, ಆನೇಕಲ್ ಹೊರವಲಯದಲ್ಲಿ ವೃದ್ಧನ ದರೋಡೆ. ಡ್ರಾಪ್ ನೀಡುವ ನೆಪದಲ್ಲಿ ವೃದ್ಧನ ದರೋಡೆ. ಒಂದೊಂದು ಹೇಳ್ತಾ ಹೋಗ್ತೀನಿ ನೋಡಿ. ತಲೆಗೆ ಸುತ್ತಿಗೆಯಿಂದ ಹೊಡೆದು ಚಿನ್ನಾಭರಣ ಲೂಟಿ. ಆನೇಕಲ್ನ ಸೂರ್ಯ ಸಿಟಿ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಕಿತ್ತಗಾನಹಳ್ಳಿಯ ನಿರ್ಧನ ಪ್ರದೇಶಕ್ಕೆ ಕರೆದೊಯ್ದು ರಾಬರಿ. ಸುಮಾರು 65 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್. ಅದರ ಒಂದು ದೃಶ್ಯ ತೋರಿಸ್ತೀನಿ. ಫಸ್ಟ್ ಫುಲ್ ತಗೊಳ್ಳಿ. ಒಮ್ಮೆ ಬೀದರ್ ಡಕಾಯಿತಿ ತಗೊಳ್ಳಿ ನೋಡಿ. ಇದು ಮೊನ್ನೆಯಿಂದ ಬೀದರ್ ಡಕಾಯಿತಿ. ಡೇಟ್ ಇಲ್ವ ಇದಕ್ಕೆ? ನೆಕ್ಸ್ಟ್ ಇದು ವಿಜಯಪುರ. ಇದು ಜನವರಿ 16ನೇ ತಾರೀಕು. ಅದಾದ ನಂತರ ನೆಕ್ಸ್ಟ್ ಇದು ಮಂಗಳೂರು 25ನೇ ತಾರೀಕು. 4 ದಿನ 5 ರಾಬರಿ ಆಗಿದೆ. ಬೀದರ್ ಡಕಾಯಿತಿ, ವಿಜಯಪುರ ಮುಸ್ಕುದಾರಿ ಅಟ್ಯಾಕು, ಮಂಗಳೂರು ಬ್ಯಾಂಕ್ ರಾಬರಿ, ಮೈಸೂರು ರಾಬರಿ, ಆಮೇಲೆ ಆನೇಕಲ್ನಲ್ಲಿ. ಇಲ್ಲಿ ನೋಡಿದರೆ ಡಿನ್ನರ್ ಪಾಲಿಟಿಕ್ಸ್ ಮಾಡ್ರೋ. ಡಿನ್ನರ್ ಪಾಲಿಟಿಕ್ಸು ಸತೀಶ್ ಜಾರಕಿಹೊಳಿ ಅವರೇ, ಡಿನ್ನರ್ ಪಾಲಿಟಿಕ್ಸ್ ಮಾಡಿ. ಪರಮೇಶ್ವರ್ ಅವರೇ, ಡಿನ್ನರ್ ಪಾಲಿಟಿಕ್ಸ್ ಮಾಡಿ. ಡಿ ಕೆ ಶಿವಕುಮಾರ್ ಅವರೇ, ಇದು ಯಾವುದು ಶತ್ರು ಸಂಹಾರ ಯಾಗ ಹೋಗಲ್ವಾ? ಸಿದ್ದರಾಮಯ್ಯನವರೇ, ಸತೀಶ್ ಜಾರಕಿಹೊಳಿ ಪಾರ್ಟಿಗೆ ಹೋದರೆ ಇದನ್ನು ಯಾರು ನೋಡ್ಕೊಳ್ಳೋದು? ಅಯ್ಯಯ್ಯೋ, ಈ ಥರ ಯಾವತ್ತಾದ್ರೂ ಆಗಿತ್ತೇನ್ರಿ? ನಿಮ್ಮ ಬಗ್ಗೆ ಪೊಲೀಸರ ಬಗ್ಗೆನೂ ಭಯ ಇಲ್ಲ, ಯಾರ ಬಗ್ಗೆನೂ ಭಯ ಇಲ್ಲ. ಮತ್ತು ಪೊಲೀಸರು ಯಾಕಿರೋದು? ಒನ್ಸ್ ಅಗೇನ್ ಸಿಗ್ನಲ್ ಜಂಪು, ಟ್ರಾಫಿಕ್ ಸಿಗ್ನಲ್ ಜಂಪು. ಝೀಬ್ರಾ ಕ್ರಾಸಲ್ಲಿ ಗಾಡಿ ನಿಲ್ಲಿಸಿದ್ರೆ ಫೈನ್ ನೀವು ಅಷ್ಟಕ್ಕೆ ಇರೋದು. ಜಾಂಟಿ ರೋಡ್ಸ್ ಥರ ಜಂಪ್ ಹೊಡಿತೀರಿ, ಫೈನ್ ಹಾಕ್ತೀರಿ. ಇದೆಲ್ಲ ನಿಮ್ಮಿಂದ ಆಗಲ್ಲ. ನೀವು ಅಂದ್ಕೋಬೇಡಿ ರಾಜು ಕಪ್ನವ್ರು ಬಂದಂಗೆ ಇವರೆಲ್ಲ ಗ್ರೂಪ್ ಮಾಡ್ಕೊಂಡು ಸರೆಂಡ್ರಾಗಿ ಬರ್ತಾರೆ ಅಂತ ಅಂದ್ಕೋಬೇಡಿ. ಏನಾಗಲ್ಲ ನಿಮ್ಮಿಂದ ರೀ. ನಿಮ್ಮಿಂದ ಇವರನ್ನು ಹಿಡಿಯೋಕ್ಕಾಗಲ್ಲ ರೀ ಪೊಲೀಸರೇ. ನಿಮಗೆ ನಿಮ್ಮಿಂದ ಸೊಳ್ಳೆ ಹಿಡಿಯೋಕ್ಕೂ ಆಗಲ್ಲ. ಸೊಳ್ಳೆ ಹಿಡಿಯೋಕ್ಕೂ ಆಗಲ್ಲ ನಿಮ್ಮಿಂದ. ಹಂಗಾಗಿದೆ ಪರಿಸ್ಥಿತಿ. ಆ ನಾನಾ ಪಾಟೇಕರ್ದೊಂದು ಪಿಕ್ಚರ್ ಇದೆಯಲ್ಲ, ಸಲಾ ಏಕ್ ಮಚ್ಚರ್ ಆದ್ಮಿಕೋ ಇಜಿಡಾ ಬನಾದಿ, ಹಂಗಾಗಿದೆ. ಸೊಳ್ಳೆ ಟಕ್ ಟಕ್, ಅದು ಆಗ್ತಾಯಿಲ್ಲ ನಿಮ್ಮಿಂದ. ಕರ್ನಾಟಕದಲ್ಲಿ 4 ದಿನದಲ್ಲಿ 5 ರಾಬರಿ ಆಗಿದೆ. ಇನ್ನು ಮೈಸೂರಿನಲ್ಲಿ ನಡೆದ ಘಟನೆಯಂತೂ ಪೊಲೀಸರ ಮರ್ಯಾದೆಯನ್ನು ಹರಾಜಿಗಿಟ್ಟಿದೆ. ಅದೇ ಪೊಲೀಸರು ಅವತ್ತು ಒಂದು ಗಂಡ ಹೆಂಡತಿ ಹೋಗ್ತಾಯಿದ್ರು ಸ್ಕೂಟ್ರಲ್ಲಿ. ಹೆಂಡತಿ ಹಿಂದ್ಗಡೆ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಆ ಪೊಲೀಸ್ ಒಬ್ಬ ಏನು ಪಲ್ಟಿ ಹೊಡೆದ ಗೊತ್ತಾ ಸರ್? ಪಲ್ಟಿ ಹೊಡೆದ್ಬಿಟ್ಟು ಜಾಂಟಿ ರೋಡ್ಸ್ ಥರ ಹಿಡಿದ್ಬಿಟ್ಟ. ಅವ್ರು ಪಾಪ ಕೈ ಬಿಟ್ಬಿಟ್ರು, ಬಿದ್ದೋಗ್ಬಿಡ್ತು ಗಾಡಿ. ಹೆಣ್ಮಗಳು ಸತ್ತೋಗ್ಬಿಟ್ರು ಸರ್, ಸತ್ತೋಗ್ಬಿಟ್ರು. ಓಕೆ, ಹೆಲ್ಮೆಟ್ ಹಾಕದೆ ಹೋಗೋ ತಪ್ಪೇ, ನಾನು ಇಲ್ಲ ಅಂತ ಹೇಳಲ್ಲ. ಸಾಯಿಸಿದ್ದು ಇವನು. ಈಗ ಹಿಡೀರೋ ತಾಕತ್ತಿದ್ರೆ ಒಂದು ಕಳ್ಳರನ್ನ ಹಿಡೀರಿ, ಇಲ್ಲಾಂದರೆ ಸೊಳ್ಳೆನ ಹಿಡೀರಿ. ರಿಪೋರ್ಟ್. ವ್ಯಕ್ತಿಯೆಲ್ಲ ನಡು ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಿ ಅವರೆಲ್ಲ ಎಳಕ್ಕೆ ಈ ಹೊರಭಾಗಕ್ಕೆ ಈಚೆಗೆ ಕರ್ಕೊಂಡು ಬಂದು ಆ ಒಂದು ಕಾರ್ನಲ್ಲಿ ಈಗ ಎಸ್ಕೇಪ್ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಆಗಲೇ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಈಗಾಗಲೇ ಹೈ ಅಲರ್ಟೆಲ್ಲ ಘೋಷಣೆ ಮಾಡಿ ಸಾಕಷ್ಟು ತಪಾಸಣೆ ನಡೆಸ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಯಾರು ಆ ವ್ಯಕ್ತಿಯಲ್ಲಿದ್ದರೆ ಕಾರ್ನೆಲ್ಲ ಓಡಿಸ್ತಾ ಇದ್ದಂತಹ ವ್ಯಕ್ತಿಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಪ್ರೀತಿರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗಾಗಲೇ ಪೊಲೀಸರು ಕೂಡ ಕಲೆ ಆಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಇರೋ ಆ ಒಂದು ರಸ್ತೆಯಲ್ಲಿದೆ. ಆ ಒಂದು ರಸ್ತೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ CCTV ಫುಟೇಜ್ಗಳು ಕೂಡ ಪೊಲೀಸರಿಗೆ ಲಭ್ಯ ಆಗಿಲ್ಲ. ಅದರ ಬದಲಾಗಿ ಆ ರಸ್ತೆಯಲ್ಲಿ ಬರುವಂತಹ ಎಲ್ಲ CCTV ಫುಟೇಜ್ಗಳು ಕೂಡ ಈಗಾಗಲೇ ಪೊಲೀಸರು ಕೂಡ ಏನು ವಶಕ್ಕೆ ಪಡೆದು ಆ CCTV ದೃಶ್ಯಾವಳೆಲ್ಲ ಏನೋ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಜೊತೆಗೆ ಅಲ್ಲಿ ಸಿಗುವಂತಹ ಆ 2 ಕಾರ್ಗಳಿದೆ, ಆ 2 ಕಾರ್ನ ನಂಬರನ್ನು ಕೂಡ ಈಗಾಗಲೇ ಟ್ರೇಸ್ ಔಟ್ ಮಾಡಿದ್ದಾರೆ.